ಇವತ್ತು ನಮ್ಮಮ್ಮ ಪಪ್ಪಿಗೆ ಹೊಡಿತು ಅಂತ ಹೇಳ್ಬಿಟ್ಟು ಅವನೋಗಿ ಮುನ್ಸ್ಕೊಂಡು ಕೂತ್ಕೊಂಡ್ಬಿಟ್ಟವನೆ. ಹಾಯ್ ಗುಡ್ ಮಾರ್ನಿಂಗ್. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಆಫೀಸ್ಗೆ ಹೋಗೋಣ ಅಂತ ಬಸ್ ಸ್ಟಾಪಿಗೆ ಬಂದರೆ ಇವತ್ತು ಬಸ್ಸೇ ನಿಲ್ಲಿಸ್ಲಿಲ್ಲ. ನಾನು ಡೈಲಿ ಹೋಗೋ ಬಸ್ ಅಂತೂ ನಿಲ್ಲಿಸ್ಲಿಲ್ಲ ಇವತ್ತು. ಆ ಬಸ್ ಮಿಸ್ ಆದರೆ ನನಗೆ ಆಫೀಸಿಗೆ ಲೇಟ್. ಆಮೇಲೆ ನಮ್ಮ ಪಪ್ಪನ ಹತ್ರ ಡ್ರಾಪ್ ಹಾಕಿಸ್ಕೊಂಡು ಆಫೀಸಿಗೆ ಬಂದೆ. ನಮ್ಮಮ್ಮ ಮಾರ್ನಿಂಗ್ ಟಿಫನ್ಗೆ ಉಪ್ಪಿಟ್ಟು ಮಾಡ್ತೀನಿ ಅಂತ ಹೇಳಿದ್ರು. ಮಸಾಲೆ ಉಪ್ಪಿಟ್ಟು ಮಾಡೋ ಅಂತ ಹೇಳ್ಬಿಟ್ಟು ನಾನೇ ಬಂದೆ. 5 minutes later. ಆಮೇಲೆ ಸಿಕ್ಕಾಪಟ್ಟೆ ತಲೆನೋಯ್ತಿತ್ತು ಅಂತ ಹೇಳ್ಬಿಟ್ಟು ಹೋಗಿ ಕಾಫಿ ತಗೊಬಂದು ಕಾಫಿ ಕುಡ್ದೆ. ಇವತ್ತು ಸ್ಟಾರ್ಟಿಂಗ್ ವಿಡಿಯೋ ಹಾಕಕ್ಕೆ ವಿಡಿಯೋನೇ ಮಾಡಿರಲಿಲ್ಲ, ಮರೆತು ಹೋಗ್ಬಿಟ್ಟಿತ್ತು. ಆಮೇಲೆ ಈವ್ನಿಂಗ್ ಕಾಫಿ ಕುಡಿತಿರ್ಬೇಕಾದ್ರೆ ನೆನಪಾಯ್ತಂತ ವಿಡಿಯೋ ಮಾಡ್ಕೊಂಡೆ. ಬೆಳಗ್ಗೆಯಿಂದ ಸಂಜೆ ತನಕ ಈ ಹೆಡ್ಸೆಟ್ ಹಾಕೊಂಡೆ ಕೆಲಸ ಮಾಡಬೇಕಪ್ಪ. ಅಯ್ಯೋ ಪಾಪ ಅಲ್ಲ. ಛೇ ಪಾಪ. ಕೆಲಸ ಮುಗಿಸ್ಕೊಂಡು ಇವಾಗ CBSE ಬಂದರೆ CBS ಖಾಲಿ. ಬಸ್ ಜಾಸ್ತಿ ಬಂತು, ಜನ ಕಮ್ಮಿನೋ ಗೊತ್ತಿಲ್ಲ. ಅದಾದ್ಮೇಲಿಂದ ಮನೆಗೆ ಬಂದರೆ ನಮ್ಮ ಪಪ್ಪಿಗೆ ನಮ್ಮಮ್ಮ ಹೊಡೆದ್ಬಿಟ್ಟಂತ ಹೋಗಿ ಮುನ್ಸ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾನ ಅವನು. ಅವನಿಗೆ ಕೇಕ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ನೀನು ಅವ್ನ ಬರ್ಡೇ ಕಟ್ ಮಾಡಿಸಿದ ಕೇಕ್ ಇತ್ತು, ಬಾರೋ ಕೊಡ್ತೀನಿ ಅಂದ್ರೆ ಬರಲಿಲ್ಲ. ಎಷ್ಟು ಕರೆದ್ರೂ ಬರ್ತಾನೆ ಇಲ್ಲ ಅವನು. ಕೇಕ್ ಕೊಡ್ತೀನಿ ಬಾ ಅಂತ ಕರೆದ್ರೂ ಬರ್ತಿಲ್ಲ, ಹೊರಗಡೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಕರೆದ್ರೂ ಬರ್ತಿಲ್ಲ. ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡಿದ್ದೀನಿ. ಇಷ್ಟ ಆದರೆ ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.